ನಮಸ್ತೆ ಎಲ್ಲರಿಗೂ. ವಾಟ್ ಕಮಿಂಗ್ ನೆಕ್ಸ್ಟ್ ನೋಡೋಣ. ಸೊ ಕಾಫಿ ಕಪ್ ರೀಡಿಂಗ್ ಮಾಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಮೊದಲನೇದಾಗಿ ಭಾರತದ ಒಂದಷ್ಟು ಪ್ರಾಂತ್ಯಗಳು ಜಲಾವೃತ ಆಗತ್ತೆ ಅನ್ನೋದು ಕಾಣಿಸ್ತಾ ಇದೆ. ಎಸ್ಪೆಷಲಿ ಕರ್ನಾಟಕದ ಕೆಲವು ಕರಾವಳಿ ಭಾಗಗಳು ಪೂರ್ಣವಾಗಿ ನೀರಿನಲ್ಲಿ ಜಲಾವೃತ ಆಗತ್ತೆ ಅಂತ ಕಾಣಿಸ್ತಾ ಇದೆ. ಅಪ್ಕಮಿಂಗ್ ಆದಷ್ಟು ಬೇಗ ಆಗತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇನ್ನ ಇಲ್ಲಿ ಸೊ ಇನ್ನ ಕೆಲವು ಕಡೆ ಶ್ರೀಲಂಕಾ ಪರಿಪೂರ್ಣವಾಗಿ ನೀರಲ್ಲಿ ಮುಳುಗಿ ಹೋಗುತ್ತೆ ಒಂದಷ್ಟು ದಿನ, ವರ್ಷ ಈ ತರ ಇದೆ. ಆಮೇಲೆ ಮತ್ತೆ ಅದು ರಿಕಾಲ್ ಆಗುತ್ತೆ ಅನ್ನುವಂಥದ್ದು ಇದೆ ಶ್ರೀಲಂಕಾ, ಎಸ್ಪೆಷಲಿ ಶ್ರೀಲಂಕಾ. ಜೊತೆಗೆ ಏನೋ ಒಂದಷ್ಟು ಆದಿ ಮಾನವರು ಆ ಥರದ್ದು ಏನೋ ಹಳೇ ಕಾಲದಲ್ಲಿ ಇತ್ತಲ್ಲ, ಅಂದ್ರೆ ಹಿಂದಿನ ತಲೆಮಾರಲ್ಲಿ ಮತ್ತೆ ಆ ಥರ ಪ್ರಾಣಿಗಳೇ ಬರ್ತಾರೆ, ಅಂದ್ರೆ ಆದಿ ಮಾನವ್ರ ಥರನೇ ಮತ್ತೆ ಮನುಷ್ಯ ಕುಲ ರೀಕಾಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಒಂದಷ್ಟು ಹೆಲ್ಪಿಂಗ್ ಹ್ಯಾಂಡ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಕಲ್ಕಿ ದೇವರ ವಾಹನ ಏನಿದೆ ಅದು ಕಾಣಿಸ್ತಾ ಇದೆ. ಉತ್ತರ ಭಾರತದ ಒಂದಷ್ಟು ಭೂಪಟ ಏನಿದೆ, ನಾವು ಹಳೇದು ಎಲ್ಲ ನೋಡ್ತಾ ಇದ್ರೆ ಹಿಸ್ಟ್ರಿಲೆಲ್ಲ ಅಖಂಡ ಭಾರತ ಅಥವಾ ಒಂದು ಫುಲ್ ಖಂಡ ತರ ಏನಿತ್ತು ಆ ರೀತಿಲಿ ಆಗತ್ತೆ. ಒಂದೇ ಒಂದು ಸಿಂಗಲ್ ಖಂಡ ತರ ಆಗತ್ತೆ. ಸೋ ಮೆನಿ ರಾಷ್ಟ್ರ, ಈಗ ನೇಪಾಳ್ ಮತ್ತೆ ಚೀನಾ ಮತ್ತೆ ಈ ಕಡೆ ಕಜಕಿಸ್ತಾನ್ ಇಂದ ಮುಂದುವರೆಗೂ ಅದು ಫುಲ್ಲು ಇಂಡಿಯಾ ಜೊತೆ ಒಂದು ಎಲ್ಲ ಜಾಯಿನ್ ಆಗ್ಬಿಡುತ್ತೆ ಅನ್ನೋ ರೀತಿಲಿ ಇದೆ ಇಲ್ಲಿ. ಹೇಗೆ ಹೇಳೋದನ್ನು ಗೊತ್ತಿಲ್ಲ. ಒಟ್ನಲ್ಲಿ ಒಂದ್ ರೀತಿ ಹಾರ್ಟ್ ಶೇಪ್ ಅಲ್ಲಿ ಎಲ್ಲ ಕೂಡ್ಕೊಂಡ್ಬಿಡುತ್ತೆ. ಈವನ್ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಈ ಕಡೆ ಹತ್ರ US ಇಂದ ಹಿಡಿದು ಈ ಕಡೆ ಒಂದಷ್ಟು ಕಂಟ್ರಿಗಳ ಹೆಸರೆಲ್ಲ ಗೊತ್ತಿಲ್ಲ. ನೇಪಾಳಿಂದ ತುಂಬಾ ಮುಂದುವರೆಗೂ ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಮಧ್ಯಪ್ರದೇಶದ ಊರುಗಳಲ್ಲಿ ಅಟ್ಟಹಾಸ ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ವಾಮಾಚಾರಗಳು ಭಾರತದ ಮೇಲೆ, ಇಡೀ ಭಾರತ ಖಂಡಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಈ ಕಡೆ ಮಂಗಳೂರು ಸೈಡು, ಆ ಕಡೆ ಪೂರಿ ಸೈಡು, ಎರಡೆರಡು ಕುದುರೆಗಳು ಕಾಣ್ತಾ ಇದೆ ಅನ್ನುವಂಥದ್ದು. ಸೊ ಎರಡು ಕುದುರೆ ಯಾಕೆ ಕಾಣಿಸ್ತಾ ಇದೆ ನಂಗಂತೂ ಗೊತ್ತಿಲ್ಲ. ಸೊ ಮಧ್ಯದಲ್ಲಿ ಉಲ್ಫ್ ಇದೆ, ಈ ಕಡೆ ಒಂದು ಕುದುರೆ, ಈ ಕಡೆ ಒಂದು ಕುದುರೆ ಇದೆ. ಒಂದು ಚಾರಿಯೇಟ್ ತರ, ಅದು ಒಂದು ರಥದ ತರ ಎಳ್ಕೊಂಡು ಹೋಗ್ತಾ ಇದೆ, ಆ ತರ ಇದೆ. ಆದ್ರೆ ಅದು ಎಳ್ಕೊಂಡು ಹೋಗ್ತಾ ಇರೋದು ಭಾರತನ. ಸೊ ಇದು ಏನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಸತ್ಯ ಧರ್ಮದ ಹಾದಿನೋ ನ್ಯಾಯದ ಹಾದಿನೋ ಗೊತ್ತಿಲ್ಲ. ಅದ್ರೊಳಗೆ ಬಹಳಷ್ಟು ಚೀರಾಟಿಕೆ, ಸಾಕಷ್ಟು ಆಕ್ರಂದನ ಇದೆಲ್ಲವೂ ಕೂಡ ಕೇಳಿಸ್ತಾ ಇದೆ. ಜೊತೆಗೆ ಗೊತ್ತಿಲ್ಲ, ಪ್ಯಾರಿಸ್ ಟವರ್ ಸಮಥಿಂಗ್ ಏನೋ ಬಿದ್ದು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಲೇಡಿ ಪ್ರಾರ್ಥನೆ ಮಾಡುವಂಥದ್ದು, ಒಂದು ಹುಡುಗಿ ಕನ್ಯೆ ಪ್ರಾರ್ಥನೆಗೆ ಭಗವಂತ ಒಲಿತಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಭೂಮಿ ತಾಯಿ ಪಾದ ಸೇರ್ತಾರೆ, ಆ ಥರದಿದೆ. ಸೊ ಸಾಕಷ್ಟು ಪ್ರಾಣಿಗಳು ಕೂಡ ಕಾಣಿಸ್ತಾ ಇದೆ. ಒಟ್ನಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ಜಲಪ್ರಳಯ ಆಗುತ್ತೆ ಅನ್ನುವಂಥದ್ದು ಇದೆ. ಕರಾವಳಿ ಕರ್ನಾಟಕದ ಬಹಳಷ್ಟು ಪ್ರಾಂತ್ಯಗಳು ನೀರಲ್ಲಿ ಮುಳುಗಿ ಹೋಗ್ತವೆ ಅನ್ನುವಂಥದ್ದು ಇದೆ. ಕೇರಳ ಅಂತೂ ನಾಟ್ ಪಾಸಿಬಲ್ ಅನ್ನುವಂಥ ರೀತಿಲಿ ಇದೆ. ದೇವರ ನಾಡು ದೇವರ ಪಾದ ಅನ್ನುವಂಥ ರೀತಿಲಿ ಇದೆ. ಸಾರಿ ಹೇಳಿದ್ದಕ್ಕೆ, ಬಟ್ ಆ ಥರ ಇದೆ. ಒಂದಷ್ಟು ನವಿಲಿನ ಎನರ್ಜಿ, ಒಂದಷ್ಟು ಸರ್ಪದ ಎನರ್ಜಿ ಕೂಡ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ನನಗೆ ಇಲ್ಲಿ ನೆದರ್ಲ್ಯಾಂಡ್ ಮತ್ತೆ ಬೇರೆ ಪ್ರದೇಶಗಳಿದೆ ಅಲ್ಲ, ಅದೆಲ್ಲವೂ ಕೂಡ ಜಲಾವೃತ ಆಗುತ್ತೆ ಅನ್ನುವಂಥದ್ದು ಇದೆ. ಒಂದೇ ಒಂದು ಬುಡಕಟ್ಟು ಜನಾಂಗ ಮಾತ್ರ ಉಳ್ಕೊಳ್ಳುತ್ತೆ ನೆದರ್ಲ್ಯಾಂಡ್ ಅಲ್ಲಿ ಅನ್ನುವಂಥದ್ದು ಇದೆ. ಮಿಕ್ಕಿದೆಲ್ಲವೂ ಕೂಡ ಅಳಿದು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪಂಚಪಾಂಡವರು ಏನ್ ಕಟ್ಟಿದ್ರು ದೇವಸ್ಥಾನ, ಅದು ನೀರಲ್ಲೆಲ್ಲೋ ಮುಳುಗೋಗಿತ್ತು ಸಮುದ್ರದಲ್ಲಿ.
ಅದು ಮೇಲೆ ಬರುತ್ತೆ ಅನ್ನುವಂಥದ್ದು ಇದೆ. ಆದ್ರೆ ಅದು ಬರೋದು ನಮ್ಮ ದೇಶದಲ್ಲಲ್ಲ, ಬೇರೆ ದೇಶದಲ್ಲಿ ಅವ್ರೇನ್ ಕಟ್ಟಿದ್ರು ಅದರ ಕುರುಹುಗಳು ಅದು ಮೇಲ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಒಂದು ಸಾಕಿದ ನಾಯಿ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ದೊಡ್ಡ ಮಟ್ಟದ ನಂಗೆ ಭಾರತ ತುಂಬಾ ಟ್ರಿಗರ್ ಆಗಿರೋ ತರ, ನಂಗೆ ಎಲ್ಲಿ ನೋಡಿದ್ರು ಕಪ್ ತುಂಬಾ ಬರೀ ಇಂಡಿಯಾನೇ ಕಾಣಿಸ್ತಾ ಇದೆ. ಹೇಗ್ ನೋಡಿದ್ರು ಇಂಡಿಯಾ ಮ್ಯಾಪ್ ತರಾನೇ ಕಾಣಿಸ್ತಾ ಇದೆ. ನಂಗೆ ಗೊತ್ತಿಲ್ಲ ಹೇಗೆ ತೋರಿಸೋದು. ಹೇಗ್ ನೋಡಿದ್ರು ಇಂಡಿಯಾ ಮ್ಯಾಪ್ ತರ ಕಾಣಿಸ್ತಿದೆ. ಓಕೆ, ಎಸ್, ಎಲ್ಲ ಉದ್ರೋಗೋದು ಅಂತಾರಲ್ಲ, ಹಿಂಗ್ ಕೊಡುವುದ್ರೆ ಉದ್ರೋಗುತ್ತಲ್ಲ, ಹಾಗೆ ಎಲ್ಲ ಉದ್ರುಕೊಂಡು ಕೊಚ್ಕೊಂಡು ಹೋಗುವಂಥದ್ದು ಇದೆ. ಅದೆಲ್ಲ ನೋಡ್ಲಿಕ್ಕೆ ನಮ್ಗೆ ಈವನ್ ಇಂಟರ್ನೆಟ್ ಕೂಡ ಇರೋದಿಲ್ಲ ಆ ಸಮಯದಲ್ಲಿ ಅಂತ ಇದೆ ಇಲ್ಲಿ. ಒಟ್ನಲ್ಲಿ ಇಲ್ಲೊಂದು ಅತಿ ಭಯಂಕರವಾದಂಥ ಜಲಪ್ರಳಯ ಆಗತ್ತೆ, ಮತ್ತೆ ಒಂದು ದೊಡ್ಡ ಅಗ್ನಿಸ್ಫೋಟ ಆಗತ್ತೆ ಅನ್ನುವಂಥದ್ದು. ಮುಂದಿನ 10 ರಿಂದ 12 ವರ್ಷಗಳ ಟೈಮ್ ಪೀರಿಯಡ್ ಒಳಗೆ ಇದೆಲ್ಲವೂ ಆಗತ್ತೆ ಅನ್ನುವಂಥದ್ದು. ಇನ್ನ 10-12 ವರ್ಷ ಆಗೋದು ಈಗ ಯಾಕೆ ಹೇಳ್ತಿದ್ದೀರಾ ಅಂದ್ರೆ ನನಗೆ ಗೊತ್ತಿಲ್ಲ, ಎಲ್ಲಿ ಬರ್ತಿದೆ ನಾನು ಹೇಳ್ತಿದ್ದೀನಿ ಅಷ್ಟೇ. ನಿಮ್ದೇನಾದ್ರೂ ಫ್ಯೂಚರ್ ಪ್ಲಾನ್ ಇದ್ರೆ 12 ವರ್ಷದ ಮೇಲೆ 12 ವರ್ಷಕ್ಕೆ ಸದ್ಯಕ್ಕೆ ಇಳಿಸ್ಕೊಳ್ಳಿ ಅನ್ನೋದು. ಅಖಂಡ ಭಾರತ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಇಲ್ಲಿ ತುಂಬಾ ಮೆಸೇಜಸ್ ಇದೆ, ಬಟ್ ಹೇಳಕ್ ಬರ್ತಿಲ್ಲ. ಅದೆಲ್ಲ ಯಾವಾಗ ಆಗತ್ತೆ, ಬರೀ ರಾಜಕೀಯವಾಗಿ ಜಾಗತಿಕ ಮಟ್ಟದಲ್ಲಿ ಏನಾಗತ್ತೆ ಅದೆಲ್ಲವೂ ಕೂಡ ಇದೆ. ಹೇಳ್ಬೇಕೋ ಬೇಡವೋ ಅನ್ನೋದು ಅಷ್ಟರಲ್ಲಿ ಆ ಮೆಸೇಜ್ ಪಾಸ್ ಆಗ್ತಾ ಇದೆ. ಆ ಥರ ಒಂದಷ್ಟು ರಕ್ತಪಾತಗಳು ಆಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ರಾಹುಕೇತುಗಳು ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಗರುಡ ದೇವರ ಆಶೀರ್ವಾದನೂ ಇದೆ, ರಾಹುಕೇತುಗಳ ಆಶೀರ್ವಾದನೂ ಇದೆ. ಸೊ ಯಾವುದೋ ಒಂದು ಋಷಿ, ಓಕೆ, ನಮ್ಮ ನಾಗತಿ ಅಳಿ ಸರ್ ಇದಾರಲ್ಲ, ಸಮಥಿಂಗ್ ಏನೋ ಅವ್ರ ಮನೆ ಶುಭ ಕಾರ್ಯದೇನೋ, ಯಾರೋ ಹೋಗಿ ಒಂದ್ ಸ್ವಲ್ಪ ಅವ್ರ ಮನೆ ಶುಭ ಕಾರ್ಯದಲ್ಲಿ ಏನೋ ತೊಂದರೆ ಆಗ್ಬೇಕು, ಆ ಥರ ಸಮಥಿಂಗ್ ಎನರ್ಜಿ ಏನೋ ಕೇಳಿಸ್ತೀವಿ. ಇಲ್ಲಿ ಆದಿತ್ಯನಾಥ್ ಯೋಗಿಜಿ ಇದಾರಲ್ಲ, ಅವರು ಒನ್ ಆಫ್ ದಿ ಋಷಿಗಳ ರೀತಿಯಲ್ಲಿ ಇಲ್ಲಿ ಇದ್ದಾರೆ. ಅವರು ಅಪ್ಕಮಿಂಗ್ ಡೇಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನಿಲ್ತಾರೆ ಅನ್ನುವಂಥದ್ದು ಕೂಡ. ರಾಹುಕೇತು ಶಾಂತಿ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ಆ ಥರದ್ದು ನಾವೇನೋ ವಿರಾಟ್ ರೂಪನ ನೋಡ್ತೀವಿ ಅವರಿಬ್ಬರದು ಅನ್ನುವಂಥದ್ದು ಇದೆ. ಸೊ ಲೈಕ್ ಒಂದೇ ಅವ್ರದ್ದು ಟೇಲ್ ಎಲ್ಲ ಒಂದೇ ಇರುತ್ತೆ, ಫೇಸ್ ಎರಡಿರುತ್ತೆ ಅನ್ನುವಂಥದ್ದು. ಮತ್ತೆ ಅವರಿಗೆ ಇಲ್ಲಿ ಹೇಗಿದೆ ಅಂದ್ರೆ 2 ರೆಕ್ಕೆಗಳು, ಅಂದ್ರೆ ಗರುಡರಿಗೆ ಇರ್ತಾರಲ್ಲ ಆ ತರ 2 ರೆಕ್ಕೆ, ಗಂಡು ಬೇರುಂಡಾಗೆ ಇರುತ್ತಲ್ಲ, ಈ 2 ತಲೆಯ ಸರ್ಪ ಕಾಣಿಸ್ತಾ ಇದೆ. ಈ ಕಡೆ ಒಂದು ಈ ಕಡೆ ಒಂದು, ಅದೆರಡಕ್ಕೂ ರೆಕ್ಕೆ ಇದೆ, ಅದರ ಬಾಲ ಒಂದೇ ಆಗಿದೆ. ಆ ಥರದ್ದು ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದನ್ನ ನೋಡ್ಲಿಕ್ಕೆ ಸಿಗಬಹುದು. ಮತ್ತೆ ಉಗಾಂಡ ದೇಶ ಸಮಥಿಂಗ್ ಏನೋ ಕಾಣಿಸ್ತಾ ಇದೆ. ಮತ್ತೆ ಮನುಷ್ಯರು ಮತ್ತೆ ಪ್ರಾಣಿಗಳು ವಿವಾಹ ಆಗ್ತಾ ಇರೋ ತರ ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಯೂನಿಕಾರ್ನ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಸಮಥಿಂಗ್ ಏನೋ ಜಾಸ್ತಿ ನರಿ ತರ ಏನೋ ಕಾಣಿಸ್ತಾ ಇದೆ, ಉಲ್ಫ್ ತರ. ಸೊ ಇಂಟ್ರೆಸ್ಟಿಂಗ್ ಆಗಿ ಇದೆ, ಬಟ್ ಹೇಳಕ್ಕೆ ಯಾರೋ ತಡಿತಾ ಇದ್ದಾರೆ, ಹೇಳಬೇಡ ಅಂತ. ಮೇ ಬಿ ನನ್ನ ಚಾನಲ್ ಮೇಲೆ ಮಾಡಿರುವಂತ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಮೆಸೇಜಸ್ ಬರ್ತಾ ಇಲ್ಲ ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಬಿಟ್ ಹಾಕಿ. ಸೊ ನೆಕ್ಸ್ಟ್ ಯಾರೋ ನಿಮ್ಗೇನೋ ಹೇಳ್ಕೊಡ್ತಾರೆ ವಿಶೇಷವಾಗಿರೋದು ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಅದನ್ನ ಕಲ್ತ್ಕೊಳ್ಳಿ, ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಬೇರೆಯವರಿಗಿಂತ ನಿಮ್ಗೆ ಹೇಳ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಕಟ್ಟಾಗಿರುವಂತ ಪಾರ್ಟ್ಸ್ ಏನಿರುತ್ತೆ, ಬಾಡಿ ಪಾರ್ಟ್ಸ್, ಅದನ್ನ ಹೇಗೆ ಜೋಡಣೆ ಮಾಡೋದು,
ಇದ್ರ ಬಗ್ಗೆ ಯಾರಿಗೋ ವಿಶೇಷವಾದಂಥ ಅಧ್ಯಯನ ಮಾಡುವಂತ ಕುತೂಹಲ ಬಂದಿರಬಹುದು. ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತ ಗುರುಗಳು ಸಿಕ್ಕಿ ಅದನ್ನ ಕಲಿತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದಾರಿ ಒಂದಷ್ಟು ಸಮಸ್ಯೆಗಳೇನಿತ್ತು ಅದೆಲ್ಲವೂ ಕೂಡ ಕ್ಲಿಯರ್ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಗಣೇಶನ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಂಗೇನೋ ಭಾರತಕ್ಕೆ ಏನೋ ದೊಡ್ಡ ಸಮಸ್ಯೆ ಆಗತ್ತೆ ಅಂತ ಕಾಣಿಸ್ತದೆ. ಭಾರತಕ್ಕೆ ಅಂತಲ್ಲ, ಇಡೀ ವರ್ಲ್ಡಿಗೆ ಇದೆ ಅನ್ನುವಂಥದ್ದು. ಕೊನೆಗೆ ಇಬ್ರು ರಾಜರಷ್ಟೇ ಉಳ್ಕೊಳ್ತಾರೆ ದಕ್ಷಿಣ ಭಾರತದಲ್ಲಿ ಅಂತ ಇದೆ. ಆಮೇಲೆ ಉತ್ತರ ಭಾರತದಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಮಾಡ್ತಾರೆ ನಮ್ಮ ಈಗ ಇರುವಂತ ಕ್ರಾಂತಿಕಾರಿ ಟೀಮ್ ಅಂತ ಕೂಡ ಇದೆ ಮುಂದಿನ ದಿನಗಳಲ್ಲಿ. ನಮ್ಮ ವಿಶ್ವಗುರು ಏನಿದ್ದಾರೆ, ಸೊ ಅವರು ಮುಂದಿನ ದಿನಗಳಲ್ಲಿ ಇನ್ನೊಂದೇನೋ ಹೊಸ ಕಾರ್ಯ ಮಾಡ್ತಾರೆ. ಇದರಿಂದ ಅಖಂಡ ಭಾರತ ಇನ್ನಷ್ಟು ಜ್ಯೋತಿರ್ಮಯವಾಗಿ ಬೆಳಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪ್ರಳಯ ರುದ್ರನರ್ತನ ನೋಡ್ತೀವಿ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಜವಾಗ್ಲೂ ಬಾಲ ಗಣೇಶ ಮಾನವ ರೂಪದಲ್ಲಿ ಎಲ್ಲೋ ನೋಡ್ಲಿಕ್ಕೆ ಸಿಗ್ತಾನೆ ಮುಂದಿನ ದಿನಗಳಲ್ಲಿ ಯುಗಗಳಲ್ಲಿ ಇರಬೇಕು. ಆ ತರ ಎನರ್ಜಿ ಇದೆ ಇಲ್ಲಿ. ಓಕೆ, ಸೊ ಒಂದಷ್ಟು ವರ್ಡ್ ವಾರ್ ಕೂಡ ಹೇಳ್ತಾ ಇದ್ದಾರೆ. ಆ ತರ ಕೂಡ ಇದೆ ಅನ್ನುವಂಥದ್ದು. ಒಂದಷ್ಟು ಸತ್ತ ಪ್ರಾಣಿಗಳನ್ನ ಉಪಯೋಗಿಸ್ಕೊಂಡು ನೆಗೆಟಿವಿಟಿ ಮಾಡ್ತಿದ್ದಾರೆ. ಇಂಥವ್ರ ಬಗ್ಗೆ ಸರಿಯಾದ ಗಮನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳನ್ನ ಜೋಪಾನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಯಾರೋ ಇಲ್ಲಿ ದಪ್ಪ ಫೇಸು ದಪ್ಪ ದಪ್ಪ ಮುಖ ಇಟ್ಕೊಂಡಿರೋರು ಏನೋ ಒಂದು ಆಫರ್ ಕೊಡ್ತಾರೆ ಯಾರಿಗೋ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ಮುಂದೆ ಕ್ಯಾನ್ಸರಿಗೆ ಸಂಬಂಧಪಟ್ಟಂಗೆ ಕಾಯಿಲೆಗಳು ಇರೋದಿಲ್ಲ ಅನ್ನುವಂಥದ್ದು ಇದೆ. ಅದೇನಿದೆ ಅದಕ್ಕೆ ಸರಿಯಾದ ಔಷಧಿಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಷ್ಟು ದಿನ ಭಾರತದಲ್ಲಿ ಕ್ಯಾನ್ಸರಿಗೆ ಚಿಕಿತ್ಸೆ ಕೊಡ್ತೀನಿ ಅಂತ ಸಾಕಷ್ಟು ಜನ ಕೊಂದು ಸಾಕಷ್ಟು ದುಡ್ಡನ್ನ ತಿಂದಿದ್ದಾರೆ ಡಾಕ್ಟ್ರು. ಈಗ ಅವರಿಗೆ ಬುದ್ಧಿ ಬಂದು ಒಂದೊಳ್ಳೆ ಟ್ರೀಟ್ಮೆಂಟನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ ಭಾರತದಲ್ಲೇ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಈಗ ಅವ್ರಿಗೆ ಬುದ್ಧಿ ಬಂದಿದೆ. ಎಲ್ಲರೂ ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ಬರ್ತಿದ್ದಾರೆ ಅಂದ್ರೆ ನಾವು ಮಾಡೋ ಮೋಸ ಗೊತ್ತಾಗಿದೆ ಅಂತ. ಸೊ ಜಲಪ್ರಳಯ ಕಾದಿದೆ, ಜಲಪ್ರಳಯ ಕಾದಿದೆ, ಜಲಪ್ರಳಯ ಕಾದಿದೆ. ನಾನು ಏನೇ ನೋಡಕ್ ಹೋದ್ರು ಜಲಪ್ರಳಯ ಕಾದಿದೆ, ಜಲಪ್ರಳಯ ಕಾದಿದೆ, ಅಗ್ನಿ ಅವಘಡ ಕಾದಿದೆ, ಎಚ್ಚರ 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 ಅಂತಿದೆ. ಇದೇ ಇಂಪಾರ್ಟೆಂಟ್ ಇದೆ, ಇದನ್ನೇ ಹೇಳುವಂತಿದೆ, ಹೇಳಿದೀನಿ. ಸೊ ನಾವು ಏನ್ ಮಾಡ್ಬೋದು? ಸೊ ಏನ್ ಮಾಡ್ಬೋದು ಅಂದ್ರೆ ಇರೋ ಅಷ್ಟು ದಿನ ಒಗ್ಗಟ್ಟಿನಿಂದ ಖುಷಿಯಾಗಿ ಇರಬಹುದು. ಎಂಜಾಯ್ ದ ಲೈಫ್ ಫುಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ಲರೂ ಒಂದು ಕಡೆ ಸೇವ್ ಆಗ್ತಾರೆ, ಒಂದಷ್ಟು ಸೇವ್ ಆಗ್ತಾರೆ, ಸೇಫ್ ಝೋನ್ ಇದೆ ಅನ್ನುವಂಥದ್ದು ಇದೆ. ಇಡೀ 1 2 3 3.5 4 5 6 ಮತ್ತೆ ಇಡೀ ವಿಶ್ವ 7 ಭಾಗಗಳಾಗಿ ವಿಭಾಗ ಆಗತ್ತೆ. ಇಡೀ ವಿಶ್ವದಲ್ಲಿ ಹಾಗಾಗತ್ತೆ ಅನ್ನುವಂಥದ್ದು ಇದೆ. ಅಥವಾ 7 ಊರು ಉಳ್ಕೊಬಹುದು, ಅಥವಾ 7 ದೇಶ ಉಳ್ಕೊಳ್ಳಬಹುದು. ಖಂಡ ಅಂತೂ ಇಲ್ಲ, ಒಂದೇ 3 ಖಂಡ ಉಳ್ಕೊಬೋದಷ್ಟೇ. ಖಂಡಗಳು ನಂಗೆ ಗೊತ್ತಿಲ್ಲ, ಆ ಥರ ಇದೆ. ಬಟ್ ಜಲಪ್ರಳಯದ ಬಗ್ಗೆ ಇಲ್ಲಿ ಜಾಸ್ತಿ ಇದೆ. ಸೊ ಆಯ್ತು, ಇದನ್ನ ಒಂಚೂರು ಕ್ಲೆನ್ಸ್ ಮಾಡ್ತೀನಿ. ಕ್ಲೆನ್ಸ್ ಮಾಡಿಬಿಟ್ಟು ಆಮೇಲೆ ನಾರ್ಮಲ್ ರೀಡಿಂಗ್ಗೆ ಬರುವ.
ಬನ್ನಿ ಶುರು ಮಾಡೋಣ. ಸೊ ಯಾವುದೋ ಒಂದು ಆಸ್ತಿ ಪತ್ರನ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಎತ್ಕೊಂಡೋಗಿ ಸುಟ್ಟಾಕ್ಬಿಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಫಂಕ್ಷನ್‌ಗೆ ಹೋದಾಗ ಏನೋ ಒಂದಷ್ಟು ವಾಗ್ವಾದಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಕನ್ಯಾಕುಮಾರಿ ಮಾತೆಯ ದೇವಸ್ಥಾನ ಏನಿದೆ ಅಲ್ಲಿ ಒಂದು ವಿಗ್ರಹ ಕಳ್ತನ ಆಗಿ ಅದೊಂದು ದೊಡ್ಡ ಸುದ್ದಿ ಆಗತ್ತೆ. ಆದ್ರೆ ಆ ವಿಗ್ರಹ ಆಮೇಲೆ ತಂತಾನೆ ಅಲ್ಲಿಗೆ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಛೂಮ್ ಅಂತರ್ ತರ ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದೇವಿಗೆ ಕನ್ಯಾಕುಮಾರಿ ದೇವಿ ಪ್ರತ್ಯಕ್ಷಳಾಗ್ತಾಳೆ ಅಂತ ಇದೆ ಇಲ್ಲಿ. ಹೇಗೆ ಅಂತ ಗೊತ್ತಿಲ್ಲ. ಬಟ್ ಕನ್ಯಾಕುಮಾರಿ ದೇವಿ ಪ್ರತ್ಯಕ್ಷಳಾಗ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ 4 ಜನ ಕೂತ್ಕೊಂಡು ಮಾತಾಡ್ತಾ ಇರೋ ತರ ಕೂಡ ಕಾಣಿಸ್ತಾ ಇದೆ. ಇದು ನಾರ್ಮಲ್ ಆದಂಥ ವಿಚಾರ ಅಲ್ಲ. ಒಂದಷ್ಟು ದೇವತೆಗಳಿಗೆ, ಅಪ್ಸರೆಯರಿಗೆ, ಈ ಮೀನಕ್ಕೆ, ರಮ್ಮೆ ಉರ್ವಶಿ ಮೇನಕೆ ಇದೆಲ್ಲ ಆ ಥರಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾದದ್ದು ಏನೋ ಮಾತುಕತೆ ನಡೀತಿದೆ ಅನ್ನುವಂಥದ್ದು ಕೂಡ ಇದೆ. ಇದೆಲ್ಲವೂ ನಡೀತಾ ಇರೋದು ರಾಮೇಶ್ವರಂ ಮತ್ತೆ ಕನ್ಯಾಕುಮಾರಿ ಮಧ್ಯದಲ್ಲಿ ಏನೋ ಒಂದು ಬರುತ್ತೆ ಊರು. ಅಲ್ಲಿ ಏನೋ ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಗಳು ನಡೀತಾ ಇದೆ ಅನ್ನುವಂಥದ್ದು. ಇದು ಯಾರಿಗೆ ಸಂಬಂಧಪಟ್ಟಂತ ಮೆಸೇಜ್ ಇದು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಆ ಥರದ್ದೇನೋ ಇದೆ. ಒಂದಷ್ಟು ಜನರ ಆಕ್ರಂದನ ಮಧ್ಯಪ್ರದೇಶದಲ್ಲಿ ಹೆಚ್ಚಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜನಗಳು ವಿಶೇಷವಾದಂಥ ಅಂಟು ರೋಗಕ್ಕೆ ಒಳಗಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇದೆಲ್ಲ ಈ ಸದ್ಯಕ್ಕಂತೂ ಆಗೋದಿಲ್ಲ. ಇನ್ನ ಒಂದು 3-4 ಇಯರ್ಸ್ ಆದ್ಮೇಲೆ ಆಗಬಹುದೇನೋ ಗೊತ್ತಿಲ್ಲ ನಂಗೆ. ಯಾಕಂದ್ರೆ ಇದು ಒಂಚೂರು ಸೋ ಫಾರ್ ಎನರ್ಜಿ ತೋರಿಸ್ತಾ ಇದೆ. ಏನೋ ಒಂದಷ್ಟು ಆಕ್ರಂದನ ಕೇಳಿಸ್ತಾ ಇದೆ. ಒಂದಷ್ಟು ಬಡತನದ ರಾಷ್ಟ್ರ ಕಾಣಿಸ್ತಾ ಇದೆ. ಅದು ನಮ್ಮ ದೇಶ ಅಲ್ಲ, ಬೇರೆ ಯಾವುದೋ ದೇಶ. ಆ ದೇಶದಲ್ಲಿ ಆಕ್ರಂದನ ಹೆಚ್ಚಾಗಿ, ಹಸಿವು ಹೆಚ್ಚಾಗಿ, ಬಡತನ ಹೆಚ್ಚಾಗಿ, ಅಥವಾ ಏನೋ ಒಂದಷ್ಟು ಅಕಾಲ ಅತಿವೃಷ್ಟಿನೋ ಅನಾವೃಷ್ಟಿನೋ ಆಗುತ್ತೆ, ಆ ದೇಶಕ್ಕೆ ಜಾಸ್ತಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನೈಋತ್ಯ ಭಾಗದ ದೇಶಗಳು ಅಂತ ಕಾಣಿಸ್ತಾ ಇದೆ. ಜೊತೆಗೆ ಯಾರೋ ಎಲ್ಲೋ ಹನಿಮೂನಿಗೆ ಅಂತ ಹೋದಾಗ ಒಂದಷ್ಟು ಸಮಸ್ಯೆಗಳು ಆಗಿ ಅವರೆಲ್ಲೋ ಕಳೆದು ಹೋಗಿ ಮತ್ತೆ ಇನ್ಯಾವುದೋ ದೇಶದಲ್ಲಿ ಸಿಗ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ ಅವ್ರು ಹೋದಂಥ ಸಮಯದಲ್ಲಿ ಅಲ್ಲಿ ಏನೋ ಅವಘಡ ಆಗಿ ನೀರಲ್ಲಿ ಕೊಚ್ಚಿ ಹೋಗಿ ಮತ್ತೆಲ್ಲೋ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ದೊಡ್ಡ ದೊಡ್ಡ ಕಟ್ಟಡ, ಅಪಾರ್ಟ್ಮೆಂಟ್ ಏನಿದೆ ಅದು ಕೂಡ ಬಿದ್ದು ಹೋಗುತ್ತೆ, ಮುಳುಗೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಅಪಾರ್ಟ್ಮೆಂಟ್ ಕಟ್ಟಡಗಳು ಮುಳುಗ್ ಹೋಗುತ್ತೆ, ಬಿದ್ದು ಹೋಗುತ್ತೆ ಅನ್ನುವಂಥದ್ದು. 8 ವರ್ಷದವರೆಗೂ ನನ್ನ ರೀಡಿಂಗ್ ಇರುತ್ತಾ? ನಾನು ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೂ ಮುಂಚೆನೆ ಆಗುತ್ತೆ. ಒಂದು 2-3 ತಾಸುಗಳ ಕಾಲ ಕಂಟಿನ್ಯೂಸ್ ಆಗಿ ಭೂಮಿ ಅಳಗಾಡುತ್ತೆ ಅನ್ನುವಂಥದ್ದು, ಅಳ್ಳಾಡುತ್ತೆ ಅಂತ. ಸೊ ಭೂಕಂಪ ತರ ಆಗತ್ತೆ, ಬಟ್ ಬೀಳೋದಿಲ್ಲ. ಬಟ್ ಕಂಟಿನ್ಯೂಸ್ ಆಗಿ 2-3 ಅವರ್ಸ್ ಶೇಕಿಂಗ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾಗಿ ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಗಣೇಶನ ವಿವಾಹ ಕಾರ್ಯನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರಿಗೆ ಮದ್ವೆ ಆಗಿಲ್ಲ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮದ್ವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ವಿಶೇಷವಾದಂಥ ಮಗು ಭೂಮಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾದಂಥ ವಿವಾಹ ಆಗುತ್ತೆ, ವಿಶೇಷವಾದಂಥ ಮಗು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ 2 ಮದುವೆ ಆಗ್ತಾ ಇರೋ ತರ ಕೂಡ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಕಾಡುಗಳಲ್ಲಿ ಕಾಡು ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡ್ತಾ ಇರೋ ತರ ಸಮಥಿಂಗ್ ಏನೋ ಕಾಣ್ತಾ ಇದೆ. ಮತ್ತು ಆಷಾಢ ಶುಕ್ರವಾರ ಅಂತ ಪೂಜೆ ಮಾಡಿ ಕುತ್ಕೊಂಡ್ರೆ ಅಮ್ಮ ಬರೀ ಪ್ರಳಯದ್ದೇ ತೋರಿಸ್ತಿದ್ದಾಳೆ. ಏನೋ ಒಂದು ವಿಶೇಷವಾಗಿರಿ ತಲೆ ಮೇಲೆ ಕೊಂಡೆ ಕಟ್ಟಿರುವಂಥ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ.
ತುಂಬಾ ದಪ್ಪಕ್ಕೆ ಒಂಥರ ರಾಜರ ಪೋಷಾಕ್ ಅಂತಾರಲ್ಲ, ರಾಜರ ಬಟ್ಟೆ ಹಾಕೊಂಡು ಹಳೆ ಕಾಲದಲ್ಲಿ ದರ್ಬಾರ್ ಮಾಡ್ಬೇಕಾರ ಆ ಥರದವರು ತಲೆ ಮೇಲೆ ಏನೋ ಗಂಟೆಲ್ಲ ಕಟ್ಟಿರೋ ತರ, ಕೈಯಲ್ಲಿ ಕತ್ತಿ ಇಟ್ಕೊಂಡಿರೋ ತರ ನಿಂತಿರೋ ತರ ಕಾಣಿಸ್ತಾ ಇದೆ. ಇನ್ನೊಂದು ಸಣ್ಣಕ್ಕೆ ಆ ವ್ಯಕ್ತಿ ಒಂದ್ ರೀತಿ ತಲೆ ಮೇಲೆ ಚಿಕ್ಕದಾದಂತಹ ಟೋಪಿ ಹಾಕೊಂಡಿದ್ದಾರೆ. ಆದ್ರೆ ಅವರ ಹೆಗಲ ಮೇಲೆ ಗಣೇಶ ಕುತ್ಕೊಂಡು ಅವ್ರನ್ನ ಏನೋ ಒಂದು ಕೆಟ್ಟ ಕೆಲಸ ಮಾಡೋದಕ್ಕೋ ಏನೋ ಮಾಡೋದಕ್ಕೋ ಪ್ರಯತ್ನ ಪಡ್ತಿದ್ದಾರೆ. ಅವ್ರನ್ನ ಆ ಕೆಲಸ ಮಾಡದೇ ಇರೋ ಹಾಗೆ ಗಣೇಶ ತಡಿತಾ ಇದ್ದಾರೆ ಅನ್ನೋ ರೀತಿಲಿ ಇದೆ ಇಲ್ಲಿ. ಗಣೇಶ ಅವರಿಗೆ ಮುಂದುವರಿಲಿಕ್ಕೆ ಬಿಡ್ತಿಲ್ಲ, ಅಡ್ಡಿ ಮಾಡ್ತಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಸೊ ಯಾರ್ದೋ ಶುಭ ಕಾರ್ಯಕ್ಕೆ ಮದ್ವೆಗೆ ವಿಳಂಬ ಆಗ್ತಾ ಇತ್ತು. ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗಿ ಈಗ ಆ ಸಿದ್ಧಿ ಗಣೇಶ, ಆ ಸಿದ್ಧಿ ಪುರುಷರನ್ನ ನಿಮ್ಗೆ ಭೇಟಿ ಮಾಡಿಸ್ತಾರೆ. ಅವ್ರ ಜೊತೆ ನಿಮ್ಮ ವಿವಾಹ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹಸುವಿನ ಕೆಚ್ಚಲು ಏನಿದೆ ಅದಕ್ಕೆಲ್ಲ ಒಂದ್ ಸ್ವಲ್ಪ ರೋಗ ಬಾಧಿಸುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಆ ರೋಗಗಳು ಬರ್ದಿರೋ ಹಾಗೆ ತಡೆಗಟ್ಟಬಹುದು ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಮತ್ತೆ ಹಸುವಿನ ಕೆಚ್ಚಿಲುಗಳಲ್ಲಿ ಅಲ್ಲಲ್ಲಿ ಒಳಗಡೆ ಬ್ಲಡ್ ಕ್ಲಾಟ್ ಆಗ್ತಾ ಇದೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾತ್ವಿಕ ಅಂದ್ರೆ ಒಂದು ರೀತಿ ಫುಡ್ ಏನಿದೆ ಅವರಿಗೆ ಸರಿಯಾಗಿ ಹೋಗ್ತಾ ಇಲ್ಲ ಹಸುಗಳಿಗೆ, ಹಾಗಾಗಿ ಕೆಲವು ಕಾಯಿಲೆಗಳು ಬರ್ತಿದೆ. ಅದನ್ನ ಫುಡ್ ಇಂದ ಸರಿಪಡಿಸಬಹುದು ಅನ್ನುವಂಥದ್ದು ಕೂಡ ಇದೆ. ಯಾರೋ ಮಗುನ ಎತ್ಕೊಂಡು ದೂರ ಹೋಗುವಂಥದ್ದು, ಮನೆ ಬಿಟ್ಟು ಹೋಗುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಗುನ ಎತ್ಕೊಂಡು ಹೋಗ್ಬಿಡ್ತಾ ಇರೋ ತರ. ಸೊ ಸ್ವಲ್ಪ ನೋಡ್ಕೊಂಡು ನಿಮ್ಮ ದಾಂಪತ್ಯ ಜೀವನನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಛತ್ರಿ ಹಿಡ್ಕೊಂಡು ಓಡಾಡಿ ಅನ್ನುವಂಥದ್ದು ಕೂಡ ಇದೆ. ಒಂದ್ ಸ್ವಲ್ಪ ಛತ್ರಿ ಅಗತ್ಯ ಇದೆ, ಛತ್ರಿ ಇಟ್ಕೊಂಡು ಓಡಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ಗೊತ್ತಿಲ್ಲ ಇಲ್ಲಿ ಯಾವಾಗ, ಮುಂದಿನ ದಿನಗಳಲ್ಲೋ ಮುಂದಿನ ವರ್ಷಗಳಲ್ಲೋ ಅಥವಾ ಮುಂದಿನ ನೆಕ್ಸ್ಟ್ ಜನರೇಷನ್ ಗೊತ್ತಿಲ್ಲ, ತುಂಬಾ ಕುಳ್ಳಕ್ಕೆ ಇದ್ದಾರೆ ಜನಗಳು. ಇಷ್ಟಿಷ್ಟೇ ಉದ್ದ ವಾಮನ ಅವತಾರಿ ತರ ಇದ್ದಾರೆ, ಆ ತರ ಇದೆ. ಮತ್ತೆ ಯಾರೋ ಫುಲ್ ವೈಟ್ ಡ್ರೆಸ್ ಹಾಕೊಂಡು ಕುದುರೆ ಮೇಲೆ ಕುತ್ಕೊಂಡು ಬರ್ತಾ ಇರೋ ತರ ಕೂಡ ಕಾಣಿಸ್ತಾ ಇದೆ. ಫುಲ್ ವೈಟ್ ಅಂಡ್ ವೈಟ್ ಗ್ಲಿಟರ್ ಗೋಲ್ಡ್ ಡ್ರೆಸ್ ಕಾಣಿಸ್ತಾ ಇದೆ. ಗ್ಲಿಟರ್ ಗೋಲ್ಡ್ ಇದೆ, ಫುಲ್ ವೈಟ್ ಅಂಡ್ ವೈಟ್ ಇದೆ. ಸೊ ಒಂದು ರೀತಿ ಬ್ರೌನಿಶ್ ಏನದು ಕುದುರೆ ಇದೆ. ಸೊ ಅದ್ರ ಮೇಲೆ ಕುತ್ಕೊಂಡು ಬರ್ತಾ ಇರೋ ತರ ಇಲ್ಲಿ ಕಾಣಿಸ್ತಾ ಇದೆ. ಸೊ ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಒಂದು ರಾಜಕೀಯವಾಗಿ ಏನೋ ಒಂದು ದೊಡ್ಡ ಸ್ಥಾನ ಬರುವಂತ ಸಾಧ್ಯತೆ ಇದೆ. ಯಾರೋ ತುಂಬಾ ಮೀಟಿಂಗ್ ಮಾಡೋದಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಇಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬರುತ್ತೆ ಅಂತ ಇದೆ. ನಂಗೆ ಇಲ್ಲಿ ಯಶ್ ಅವರಿಗೆ ಬರುತ್ತೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಅಂತ ಕಾಣಿಸ್ತಾ ಇದೆ. ನಂಗೆ ಯಾಕೆ ಉಗಾಂಡ ದೇಶ ತುಂಬಾ ಡಿಸ್ಟರ್ಬ್ ಮಾಡ್ತಿದೆ ಗೊತ್ತಿಲ್ಲ. ಅಲ್ಲೇನೋ ತುಂಬಾ ಅನ್ಹೆಲ್ದಿ ಆಕ್ಟಿವಿಟೀಸ್ ನಡೀತಾ ಇದೆ. ಒಂಚೂರು ವಿಶ್ವದ ಎಲ್ಲರೂ ಅಲ್ಲಿ ಗಮನ ಕೊಡಬೇಕು ಅನ್ನುವಂಥದ್ದು ಇದೆ. ಮತ್ತೆ ಕಣಿವೆ ಪ್ರದೇಶಗಳು ಏನಿದೆ, ಆ ಕಣಿವೆ ಪ್ರದೇಶಗಳು ಇನ್ಮುಂದೆ ಕಣಿವೆಯಾಗಿ ಉಳಿಯೋದಿಲ್ಲ ಅನ್ನುವಂಥದ್ದು ಇದೆ. ಅಂದ್ರೆ ಈ ಕಡೆ ಬೆಟ್ಟ ಮಧ್ಯ ದಾರಿ, ಸಣ್ಣಕ್ಕೆ ದಾರಿ ತರ ಇರುತ್ತಲ್ಲ, ಅದೆಲ್ಲ ಫುಲ್ಫಿಲ್ ಅಂದ್ರೆ ಫುಲ್ ಸಮತಟ್ಟು ಪ್ರದೇಶ ಆಗೋಗುತ್ತೆ ಅನ್ನೋ ರೀತಿಲಿ ಇದೆ. ಯಾರೋ ಯಾರಿಗೋಸ್ಕರನೋ ತುಂಬಾ ವೇಟ್ ಮಾಡ್ತಿದ್ದಾರೆ, ಬಂದಿಲ್ಲ ಅಂತ. ಸೊ ಅವ್ರು ಬರುವಂತ ಸಮಯ ಬಂದಾಯ್ತು ಅನ್ನುವಂಥದ್ದು ಕೂಡ ಇದೆ. ಮದುವೆ ದಿಬ್ಬಣ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ತುಂಬಾ ಮೆಸೇಜಸ್ ಇದೆ, ನಂಗೆ ಪಿಕ್ ಮಾಡಿ ಹೇಳಲಿಕ್ಕೆ ಬರ್ತಿಲ್ಲ. ಯಾಕೆ ಇವತ್ತು ನಂಗೆ ಹೇಳಕ್ ಬರ್ತಿಲ್ಲ ನನ್ಗಂತೂ ಗೊತ್ತಾಗ್ತಿಲ್ಲ. ಯಾರೋ ದೊಡ್ಡ ರಾಜಕಾರಣಿ ಕಮ್ ಆಕ್ಟರ್ ಯಾರಿದ್ರು, ಸೊ ತುಂಬಾ ಹೆಸರುವಾಸಿಯಾಗಿದ್ದಂಥವ್ರು, ಅವರ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಕಾಲಿಗೆ ತುಂಬಾ ಪೆಟ್ಟಾಗತ್ತೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ.
ಹೋಲ್ ಬಾಡಿನೇ ಸಮಥಿಂಗ್ ಏನೋ ಈಗ AI ಬರುತ್ತಲ್ಲ, ಒಂಚೂರು ಚೂರೇ ಜೀವ ಬರುವಂಥದ್ದು, ಆ ಥರ ಜೀವ ಬರ್ತಿದೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಒಬ್ಬ ಪ್ರಮುಖವಾದಂಥ ರಾಜಕೀಯ ವ್ಯಕ್ತಿಗೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಅವರ ದೇಹನ ಚೂರ್ಚೂರೆ ನಾಶಪಡಿಸುವಂತ ಒಂದಷ್ಟು ದುರುದ್ದೇಶಗಳನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ತುಂಬಾ ಪವರ್ಫುಲ್ ಮಂತ್ರದಂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲೈಫು ಓವರ್ಫ್ಲೋ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನಿಮ್ಗೆ ಸಾಕಷ್ಟು ಅನುಕೂಲ ಆಗಬಹುದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಪ್ರೊಟೆಕ್ಷನ್ ಅಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಡೈಮಂಡ್ ವಜ್ರ ಇರೋ ಜಾಗ ಸಿಕ್ಬಿಡುತ್ತೆ, ವಜ್ರ ಸಿಗುತ್ತೆ ಅನ್ನುವಂಥದ್ದು ಇದೆ. ಅಂದ್ರೆ ಆ ಜಾಗನೇ ಸಿಗುತ್ತೆ ಅಷ್ಟು ಅಂತ. ಒಂದಷ್ಟು ಹಾರ್ಟ್ ಬಲೂನ್ ಅಲ್ಲಿ ಹೋಗ್ತಾರೆ ಯಾರೋ, ಅವಾಗ ಒಂದಷ್ಟು ಏನೋ ವಿಶೇಷವಾದಂತ ಹಾರ್ಟ್ ಬಲೂನ್ ಅಲ್ಲಿ ಕುತ್ಕೊಂಡು ಹೋದಾಗ ಆ ಹಾರ್ಟ್ ಬಲೂನ್ ಅವ್ರನ್ನ ಹಾರಿಸ್ಕೊಂಡು ಒಂದಷ್ಟು ವಿಶೇಷವಾದಂತ ಸ್ಥಳದಲ್ಲಿ ಬಿಟ್ಟು ಬಂದ್ಬಿಡುತ್ತೆ, ಆ ಬಲೂನೇ ಹಾರಿಸ್ಕೊಂಡು ಹೋಗಿ ಬಿಟ್ಟು ಬಂದ್ಬಿಡುತ್ತೆ ಅಂತ ಇದೆ. ನಂಗೆ ಗೊತ್ತಿಲ್ಲ, ನೋಡ್ಕೊಳ್ಳಿ ಒಂಚೂರು. ಯಾರೋ ಡಬಲ್ ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ. PhD ಕನ್ಸು ನನ್ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಪರಶುರಾಮರು ಬರ್ತಿದ್ದಾರೆ ರೆಡಿಯಾಗಿ ಅನ್ನುವಂಥದ್ದು ಇದೆ. ಪರಶುರಾಮರು ಬರ್ತಿದ್ದಾರೆ ರೆಡಿಯಾಗಿ, ಪರಶುರಾಮರು ನೀವು ಕಾಯ್ತಿದ್ರಲ್ಲ ಅವ್ರು ಬರ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ಒಬ್ರು ನಿಮ್ಮನ್ನ ಬಿಟ್ಟು ಹೋಗ್ತಾರೆ, ಯಾರೋ ನ್ಯೂ ಪರ್ಸನ್ ನಿಮ್ ಲೈಫಿಗೆ ಎಂಟರ್ ಆಗ್ತಾರೆ ಅನ್ನುವಂಥದ್ದು ಇದೆ. ಯಾರೋ ಇಂಡಿಯನ್ ಲೇಡಿ ರಾಮರ ದೇವಸ್ಥಾನಕ್ಕೆ ಏನೋ, ಸಾರಿ ಇಂಡಿಯನ್ ಲೇಡಿ ಅಲ್ಲ, ಫಾರಿನ್ ಲೇಡಿ ರಾಮರ ದೇವಸ್ಥಾನಕ್ಕೆ ಏನೋ ಒಂದು ಕಾಣಿಕೆ ದೊಡ್ಡ ಮಟ್ಟದಲ್ಲಿ ಕೊಡೋ ಯೋಚನೆ ಮಾಡ್ತಿದ್ದಾರೆ, ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಂಗೆ ಇಲ್ಲಿ ಋಷಿಗಳು ಧನುಷು ಬಿಲ್ಬಣ್ಣ ಇಟ್ಕೊಂಡಿರೋ ಹಾಗೆ ಕಾಣಿಸ್ತಿದೆ, ಏನು ಅಂತ ಗೊತ್ತಿಲ್ಲ. ಋಷಿ ಮತ್ತೆ ಋಷಿ ಪತ್ನಿ ಇಬ್ರು ಸೇರಿ, ಓಕೆ, ಶಿವ ಪಾರ್ವತಿ ಗಣೇಶ ಮತ್ತೆ ನಂದೀಶ್ವರ, ಮತ್ತೆ ಇನ್ನೊಂದು ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದೆ, ಚಿಕ್ಕ ಹುಡುಗಿ, 2 ಕುದುರೆಗಳು, ಒಂದಷ್ಟು ಬೇರೆ ದೈವಗಳು, ಎಲ್ಲರೂ ಸೇರ್ಕೊಂಡು ಏನೋ ಒಂದು ಕೊಡ್ತಿದಾರೋ, ಭೂಮಿನ ಸರಿ ಮಾಡ್ತಿದಾರೋ ಏನೋ ಗೊತ್ತಿಲ್ಲ, ಏನೋ ಒಂದು ಯೂನಿಕಾರ್ನ್ ತರ ಕಾಣಿಸ್ತಾ ಇದೆ. ಅದ್ರ ಮೇಲೆ ಏನೋ ಆಶೀರ್ವಾದ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇದ್ದಂತ ತೊಂದರೆ ಮಾಡ್ತಿದ್ದಂತ ವ್ಯಕ್ತಿಗಳೆಲ್ಲರೂ ಕೂಡ ಮಾಯ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನೀರಿನಲ್ಲಿ ಮುಳುಗೋಗಿರುವಂತ ಕ್ಷೇತ್ರಗಳು, ಪರಶುರಾಮ ಕ್ಷೇತ್ರ ಏನು ನೀರಿನಲ್ಲಿ ಮುಳುಗೋಗಿತ್ತು, ಅದು ವಾಪಸ್ ಬರುತ್ತೆ, ಅಂದ್ರೆ ಮೇಲ್ ಬರುತ್ತೆ ಅನ್ನುವಂಥದ್ದು ಇದೆ. ಯಾರನ್ನೋ ಕರ್ಕೊಂಡು ಹೋಗಿ ಏನೋ ಹೇಳ್ತಾ ಇರೋ ತರ ಕೂಡ ಕಾಣಿಸ್ತಾ ಇದೆ. ಒಂಟೆಯ ನಾಡು ಇನ್ಮೇಲೆ ಒಂಟೆಯ ನಾಡಾಗಿ ಇರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬ್ರೌನ್ ಡ್ರೆಸ್ ಅಲ್ಲಿ, ಒಂದಷ್ಟು ವೈಟ್ ಡ್ರೆಸ್ ಅಲ್ಲಿ, ಒಂದಷ್ಟು ಇನ್ನೊಂದು ರೆಡ್ ಡ್ರೆಸ್ ಅಲ್ಲಿ, ಇವರೆಲ್ಲ ಸೇರಿ ಏನೋ ಒಂದು ಪ್ರಾರ್ಥನೆನೋ ಏನೋ ಒಂದು ಪವಾಡನೋ ಮಾಡ್ತಿದ್ದಾರೆ ಒಂದು ಮರದ ಹತ್ರ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸತ್ತ ವ್ಯಕ್ತಿಗಳಿಗೆ ಜೀವ ಬರಿಸುವಂತ ಒಂದು ಸ್ಪಿರಿಚುವಲ್ ಟೀಮ್ ಏನೋ ಪ್ರಯತ್ನನ ಪಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದು ದೊಡ್ಡ ದೇಶದ ರಕ್ಷೆಗಾಗಿ ಪ್ರಾರ್ಥನೆ ನಡೀತಿದೆ ಅನ್ನುವಂಥದ್ದು ಕೂಡ ಇದೆ. ಅಲ್ಲಲ್ಲಿ ರಕ್ಷಾ ಕವಚವಾಗಿ ರಕ್ಷಾ ದೇವತೆಗಳು ಇದ್ದಾರೆ ಅನ್ನುವಂಥದ್ದು ಇದೆ. ಪ್ರತಿಯೊಂದು ದೇವಸ್ಥಾನಕ್ಕೂ, ಪ್ರತಿಯೊಂದು ಗುಡ್ಡಗಾಡಿಗೂ, ಪ್ರತಿಯೊಂದು ರಾಷ್ಟ್ರಕ್ಕೂ ಸಮಥಿಂಗ್ ಏನೋ ಆ ಥರ ಡಿವೈನ್ ಟೀಮ್ ಮಾತಾಡಿ ಎಲ್ಲರನ್ನು ಸ್ಪ್ರೆಡ್ ಮಾಡಿ ಒಂದೊಂದು ಕೆಲಸ ಕೊಡ್ತಾ ಇರೋ ತರ ಇಲ್ಲಿ ಕಾಣಿಸ್ತಾ ಇದೆ.
ಮತ್ತೆ ವೆರಿ ಪವರ್ಫುಲ್ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಫೈಟ್ ಮಾಡ್ತಾ ಇರೋ ತರ ಎನರ್ಜಿ ಫೈಟಿಂಗ್ ತರ ಕೂಡ ಕಾಣಿಸ್ತಾ ಇದೆ. ನಿಮ್ ಸೋಲ್ಮೇಟ್ನ ನೀವು ಮೀಟ್ ಮಾಡ್ತೀರಾ, ಟ್ವಿನ್ ಫ್ಲೇಮನ್ನ ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಗಿರೋ ಬಂಧನದಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ ವಿದ್ಯೆ ನಿಮ್ಗೆ ವಾಪಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ ಪವರ್ ನಿಮ್ಗೆ ವಾಪಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಜ್ಞಾನಪೀಠದ ಕನಸು ನನಸಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನ್ ಆಸೆ ಪಟ್ಟಿದ್ರಿ ಜ್ಞಾನಪೀಠ ಪ್ರಶಸ್ತಿ ಆಗ್ಬೇಕು ಅಂತ ಅದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಅಟ್ಟ gmail.com ಅಂತ ತರ ಬರಿತೀವಲ್ಲ, ಸೊ ಆ ಥರದ್ದೇನೋ ಸಮಥಿಂಗ್ ಇದೆ. ಯಾರ್ದೋ ಒಂದು ಸ್ಟ್ಯಾಚ್ಯೂ ಎಸ್ಟಾಬ್ಲಿಷ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಹಿಸ್ಟಾರಿಕಲ್ ಮೂವಿ ಬರುತ್ತೆ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಯಾರ ಮುಂದೇನೋ ತಲೆ ಬಗ್ಸಿ ನಿಂತಿರೋ ಹಾಗೆ ಅನ್ನಿಸ್ತಾ ಇದೆ. ಸೊ ಯಾರೋ ತಲೆ ಬಗ್ಗಿಸಿ ನಿಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯೂನಿವರ್ಸ್ ಇಸ್ ಗ್ರೇಟ್ ಅಲ್ವಾ? ಯಾರೋ ನಿಮ್ ಸ್ಟೂಡೆಂಟಿಗೆ ಏನೋ ಸಮಸ್ಯೆ ಆಗತ್ತೆ, ಅದು ನಿಮಗೆ ಬೇಜಾರು ತರಿಸುತ್ತೆ ಅನ್ನುವಂಥದ್ದು ಇದೆ. ಬಟ್ ನಥಿಂಗ್ ಟು ವರಿ. ಏನೋ ಒಂದಷ್ಟು ದೇಶಗಳು ಬೆಂಕಿಗೆ ಆಹುತಿ ಆಗತ್ತೆ ಅಥವಾ ಅಣುಬಾಂಬ್ ಸ್ಫೋಟ ಈ ಥರದ್ದು ಕಾಣಿಸ್ತಾ ಇದೆ. ಸೊ ಎಸ್, ನಿಮ್ಮ ಎನರ್ಜಿನ ಅಪ್ಡೇಟ್ ಮಾಡ್ಕೊಳ್ಳಿ. ಸಾಕಷ್ಟು ವಿಚಾರಗಳು ಬಹಳಷ್ಟು ಹೀಗೆ ಇದೆ. ನೀರಿನಲ್ಲಿ ವಿಶೇಷ ಜಾತಿಯ ಸಸ್ಯಗಳು ಬೆಳೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಆರಂಭ ಶುರು ಆಗತ್ತೆ. ಹೊಸ ಬೆಳೆ, ಹೊಸ ಹೊಲ, ಹೊಸ ಗದ್ದೆ, ಹೊಸ ಪರಿಸರ ಎಲ್ಲ ಹೊಸತನದಿಂದ ಕೂಡಿರುತ್ತೆ ಅಂತ ಇದೆ. ನಾನು ಇದನ್ನ ಇಲ್ಲಿ ನಿಲ್ಲಿಸಿ, ನನಗೆ ಬರೀ ಹಾಗೆ ಕಾಣಿಸ್ತಾ ಇದೆ. ಸೊ 2 ಕಣ್ಣುಗಳು ರಕ್ಷಣೆ ಮಾಡ್ತಾ ಇರೋ ಹಾಗೂ ಕೂಡ ಕಾಣಿಸ್ತಾ ಇದೆ. ಸೊ ಈ ಕಪ್ಪು ಕೆಳಗಿಡಕ್ಕೂ ಆಗ್ತಿಲ್ಲ. ಹೇಳಕ್ಕೆ ನಂಗೆ ಬರೀ ಅದೇ ಬರ್ತಿದೆ. ಬಟ್ ಹೆದರ್ಸೋ ಅಂತ ಉದ್ದೇಶ ನಂಗಿಲ್ಲ. ಇಲ್ಲಿ ಬರೋದನ್ನ ನಾನು ನಿಮ್ಗೆ ತಿಳಿಸಿದೀನಿ. ಸೊ ಅದನ್ನ ಎಷ್ಟು ಮಟ್ಟಿಗೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಷ್ಟ ಆಗಿದ್ದು ತಗೊಳ್ಳಿ, ಇಲ್ಲಾಂದ್ರೆ ಜಸ್ಟ್ ಒಂದು ಟೈಮ್ ಪಾಸಿಗೆ ವಿಡಿಯೋ ನೋಡಿದೆ ಅಂತ ಸುಮ್ಮನಾಗ್ಬಿಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಂಗೆ ಈ ಕಾಫಿ ಕಪ್ಪು ಏನ್ ಹೇಳ್ತು ಅಂತ ಅಂದ್ರೆ, ಇಷ್ಟು ರೀಡಿಂಗ್ ಅಲ್ಲಿ ಸೊ ನಾಳೆ ಅನ್ನೋದು ಕನಸು, ನಾಳೆ ಆಗುವವರೆಗೂ ಅದು ಕನಸೇ. ಈಗಿರೋದಷ್ಟೇ ವಾಸ್ತವ. ಈಗಿರೋ ಸಂಬಂಧನ, ಪ್ರೀತಿನ, ಜೀವನನ ಖುಷಿಯಾಗಿ ಎಂಜಾಯ್ ಮಾಡಿ, ಹಂಚ್ಕೊಂಡು ತಿನ್ನಿ. ನಾಳೆ ಹಂಚ್ಕೊಳ್ಳೋದಕ್ಕೂ ಯಾರು ಇಲ್ದಿರ ಇರಬಹುದು, ಕೋಪ ಮಾಡ್ಕೊಳ್ಳೋದಕ್ಕೂ ಯಾರು ಇಲ್ದಿರ ಇರಬಹುದು, ಅಥವಾ ಕೂಡಿಟ್ಟಿದ್ದೆಲ್ಲ ನೀರಿನ ಪಾಲಾಗಬಹುದು. ಸೊ ಹಾಗಾಗಿ ಎಂಜಾಯ್ ದ ಮೂಮೆಂಟ್ ನೌ ಅನ್ನುವಂಥ ರೀತಿಲಿ ಇದೆ. ಸೊ ಮಿಕ್ಕಿದ್ದು ನಿಮಗೆ ಬಿಟ್ಟಂತ ವಿಚಾರ. ಸೊ ಬಂಧನದಲ್ಲಿರೋರೆಲ್ರಿಗೂ ಬಿಡುಗಡೆ ಆಗಬೇಕು, ಆಗ್ಲಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಸ್, ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ಇದಿಷ್ಟು ಚಾಮುಂಡೇಶ್ವರಿ ಪಾದಗಳಿಗೆ ರೀಡಿಂಗ್ ಅನ್ನ ಸಮರ್ಪಣೆ ಮಾಡೋಣ. ಯಾಕಂದ್ರೆ ಇವತ್ತು ಚಾಮುಂಡೇಶ್ವರಿ ಇಂದ ರೀಡಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಬಟ್ ಸಮಥಿಂಗ್ ಈಸ್ ಇಂಪಾರ್ಟೆಂಟ್ ಮೆಸೇಜ್ ಏನೋ ನಿಮಗೆ ಬರುತ್ತೆ. ಯಾರೋ ಒಂದು ಕೊರಿಯರೋ ಏನೋ ಒಂದು ಲಕೋಟೆನೋ ಏನೋ ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೀಪ್ ಇಟ್ ಸೇಫ್ಲಿ ಯುವರ್ ಸೆಲ್ಫ್ ಅಂತ ಇದೆ. ಸೊ ನೀವು ಅದನ್ನ ಹುಷಾರಾಗಿಡಿ ಅನ್ನುವಂಥದ್ದು. ವೆರಿ ಪವರ್ಫುಲ್ ಆಗಿ ಇರುವಂಥ ಒಬ್ಬ ವ್ಯಕ್ತಿ ನಿಮ್ಮನ್ನ ಭೇಟಿಯಾಗಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಅವರು ನೋಡಿ ಹೆದರ್ಕೊಳ್ಬೇಡಿ. ಏನಿದೆಯೋ ಒಂದಷ್ಟು ಆರಾಮಾಗಿ ಮಾತಾಡಿ ಅನ್ನುವಂಥದ್ದು ಇದೆ. ಟು ಬಿ ಹಾನೆಸ್ಟ್, ನಿಮ್ಮನ್ನ ಭೇಟಿಯಾಗಿ ಮಾತಾಡುವಂಥ ವ್ಯಕ್ತಿ ಯಾರು ಬರ್ತಾರೆ ಇಲ್ಲಿ, ಅವರು ಈ ಲೋಕದವ್ರು ಅಲ್ಲ. ಬಟ್ ಅವ್ರನ್ನ ನೀವು ಡೈರೆಕ್ಟ್ ಆಗಿ ಮೀಟ್ ಆಗ್ತೀರಾ ಅಂತ ಇದೆ. ಅವರು ಭೂಮಿಯ ಮೇಲಿರೋರು ಅಲ್ಲ. ಈ ಫ್ಯಾಂಟಸಿ ವರ್ಡ್ ಅಲ್ಲಿ ಬರುತ್ತಲ್ಲ, ಆ ಥರದ್ದು ಅಂಥವ್ರನ್ನ ಭೇಟಿ ಮಾಡ್ತೀರಾ ಅನ್ನುವಂಥದ್ದು. ಬಟ್ ಇವರು ದೈವ ಕುಲಕ್ಕೆ ಸೇರಿದವರು ಅನ್ನುವಂಥದ್ದು ಕೂಡ ಇದೆ. ಓಕೆ,
ನನ್ನ ತಲೆ ಎಲ್ಲ ಮೈಂಡ್ ಬ್ಲಾಮ್ 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 ಅಂತಿದೆ. ರೀಡಿಂಗ್ ಏನೇನೋ ಬರ್ತಿದೆ. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಯಾರ್ಯಾರು ಗಾಡಿ ತಗೊಬೇಕು ಅನ್ಕೊಂಡಿದ್ದೀರಾ ತಗೊಂಡು ಓಡಿಸ್ಬಿಡಿ, ಒಳ್ಳೇದಾಗತ್ತೆ. ಸೊ 2 ವೀಲರ್ 4 ವೀಲರ್ ಎರಡು ಕೂಡ ಓಡಿಸ್ತೀರಾ ಅಂತ ಇದೆ. ಸೊ ಓಡಿಸಿ, ಚೆನ್ನಾಗಾಗತ್ತೆ. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಚಾಮುಂಡೇಶ್ವರಿ ನಿಮ್ಮೆಲ್ಲರ ಜೀವನಕ್ಕೂ ಒಳ್ಳೇದ್ ಮಾಡ್ಲಿ. ಜೊತೆಗೆ ಮಹಿಷಾಸುರನ ಮರ್ದನ ಆದಂಗೆ ನಮ್ಮೆಲ್ಲರ ಮೈ ಮನಗಳಲ್ಲಿರುವಂಥ ಮಹಿಷಾಸುರನ ಮರ್ದನ ಅಂತ್ಯ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಆಷಾಢ ಶುಕ್ರವಾರದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಟೇಕ್ ಕೇರ್, ಬಾಯ್, ನಮಸ್ತೆ.